ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚಂದ ಇದ್ದೀರಿ ಅಂತ ಭಾವಿಸ್ತೇನೆ. ಇವಳು ಕುಟುಂಬ ಅಂತ ತಿಂತಿದ್ದಾಳೆ. ಮನೆಗೆ ಎಷ್ಟು ಜನ ಬಂದು ಹೋದ್ರು? ಹೌದು, ತುಂಬ ಜನ, ಒಂದು 13 ಜನ ಏನೋ ಇದ್ರ ಅಂತಲ್ಲ, ತುಂಬ ಜನ ಬಂದಿದ್ರು. ಎಲ್ಲರಿಗೆ ಹೋದ್ರು. ಆಮೇಲೆ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ಈಗ ನನ್ನ ಅಕ್ಕ 100 ರೂಪಾಯಿಗೆ ನನ್ನ ಹೇರ್ ಮಸಾಜ್ ಮಾಡ್ತಾಳೆ, ತಲೆ ಮಸಾಜ್ ಮಾಡ್ತಾಳೆ. 500 ರೂಪಾಯಿ. ಹಾಂ, ಎಂತ ಇದು ಮರ ಇಟ್ಟಿದೆ ನಾನಿಲ್ಲಿ ದುಡ್ಡಿದ್ದು. ಇವಾಗ ಹೇರ್ ಮಸಾಜ್ ಮಾಡಿಸ್ಕೊಳ್ಳೋ ಗೈಸ್. 100 ರೂಪಾಯಿ ಕೊಡಬೇಕು ಗೈಸ್ ಇವಳಿಗೆ, ಕಮ್ಮಿ ಏನಿಲ್ಲ. ಇಡೀ ಇದು ಹಾಕಿದ್ಯಾ ಅಂತ ಈ ಥರ ಎಲ್ಲ ಮಾಡಿದರೆ ಕ್ಯಾನ್ಸಲ್. 1 ರೂಪಾಯಿ ಕಮ್ಮಿ ಆಗ್ತದೆ. ಇಲ್ಲ, ನಿಮಿಷಕ್ಕೆ 100 ರೂಪಾಯಿ. ಹಾಂ, ನಿಮಿಷಕ್ಕೆ 100 ರೂಪಾಯಿ ಕೊಡ್ತೇನೆ ನಿಮಗೆ. ನಾವಿದೇ ಥರ ಮರಳು ಮಾಡ್ತಿದ್ದೇವೆ. ತಿಂಡಿ ಎಲ್ಲಿಂದ? ನಮ್ಮ ಮನೆಗೆ ಒಂದು ಹೊಸ ಮೆಷಿನ್ ಬಂದಿದೆ ನೋಡಿ. ಹಾಂ, ಇನ್ನು ಬಾಯೊಳಗೆ ಹಾಕುವ. ಅಂದು ನಾವು ಹೇಳಿದ್ದೆ ಸರಿ, ನಮಗೆ ಬೈಲಿಲ್ಲ. ಇದರಲ್ಲಿ ವರ್ಕೌಟ್ ಮಾಡ್ಬೋದು, ಅಷ್ಟು ಭಾರ ಉಂಟು. ಇದು ಒಂದು 20 kg ಇರ್ಬೋದು ಅಂತ. ನೋಡ ಎಂತ ಹೇಳು. ಇದು ಒಂದು ಅಂಬಿದ ಗುಂಡಿಗೆ ಬಾಡ್ನ ಒಂಜಿ ಪಂಪು ಒಂದು ಕೊಡು. 19,000. ಓ ಬಾರ ಉಂಟು, ಚಂದ ಉಂಟಲ್ಲ. ಹಾಂ, ಎಂತ ಗೊತ್ತುಂಟಾ, ನನ್ನ ಅಕ್ಕ ನನ್ನನ್ನು ನೂಕಿ ಹೀಗೆ ಮಾಡಿಬಿಟ್ಟಿದ್ದಾಳೆ ಗೈಸ್. ಇಲ್ಲ ಇದು ಫ್ರೆಂಡ್ಸ್, ಅವಳೆ ಬಿದ್ದದ್ದು ಗುಜ್ಜೆ ಬಿದ್ದಾಗೆ ಮರದಿಂದ. ಇದು ಪ್ರಾಪ್ತಿಗೆ ಅಪ್ಪ ಅವತ್ತು ಗಿಫ್ಟ್ ಕೊಟ್ಟದು, ಸುಮ್ಮನೆ ವೇಸ್ಟ್ ಗಿಫ್ಟ್. ವೇಸ್ಟ್ ಅಲ್ಲ, ನಾನು ಅದರಲ್ಲಿ ಕೂತು ಎಂತದೇ ತಗ್ದ ದಿವಸ ಕೂತು ಅದು ಕಕ್ಕಲಿಗೆ ಬಂದಾಗೆ ಎಲ್ಲ ಮಾಡಿ ಮತ್ತೆ ಇದರಲ್ಲಿ ಏಟಾಗ್ತದೆ ಥರ ಹತ್ತದ. ಅದು ಬೇಡ, ಅಲ್ಲಿ ಬಲ್ಬಿಗೆ ತಾಗಿದ್ರಿ ತಾಗ್ಬೋದು. ನಂಗೆ ನಂಗೆ ಸೊಂಟ ಬೇಕು. ಒಂದು ಹೇಳಿದ್ರೆ ಅಪ್ಪನ ಹತ್ರ ಮತ್ತೆ ಹೇಳುವ. ಅಪ್ಪನ ಹತ್ರ ಮತ್ತೆ ಹೇಳುವ. ಆಯ್ತು, ಬಾರಿ ಮಾಡ್ತಾಳೆ. ಹತ್ತು ಅದಕ್ಕೆ ಬಗ್ಲಿದಾಗ ಇವಳು ಜಿರಾಫೆ ಅನ್ಕೊಂಡಿದ್ದಾಳೆ. ಇಳಿಕೋ ಕೆಳಗೆ ಮುಚ್ಚಿಕೊಂಡು. ಆ್ಯಂಡ್ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ, ನಾವು ಮಾವಿನಕಾಯಿ ಹಾರ್ವೆಸ್ಟ್ ಮಾಡ್ಬೇಕಂತ ಇವಾಗ ಹೋಗ್ತಿರೋದು. ನಮ್ಮ ಮನೆಯಲ್ಲಿ 2 ಮಾವಿನ ಹಣ್ಣು ನಾವು ಮಾವಿನಕಾಯಿ ಕೊಯ್ದಿಟ್ಟಿದ್ವಿ. ಅದನ್ನೆಂತ ಆಗಿದೆ ಅಂದರೆ, ಇದು ಬಾವಳಿ ಎಂಥದ್ದು ತಿಂದಿತ್ತಂತೆ. ಸೊ ಅದು ಎಂತ ಅಂತ ನಮಗೆ ಸರಿ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಅದನ್ನು ಅಲ್ಲಿ ಇಟ್ಟಿದ್ವಿ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ. ಅದು ಕುರಿದು ಅದರಲ್ಲಿ ಫುಲ್ ಮಿಜಿ ಅಂತ ಹೇಳಿ ಹುಳ ಹೋಗ್ತಿತ್ತು ಗೈಸ್. ಸೊ ಹಾಂ, ಹುಳ ಹೋಗ್ತಿತ್ತು. ಸೊ ಅದಕ್ಕೆ ಬೇಕಾಗಿ ಈಗ ನಾವು ಇದ್ದದನ್ನೆಲ್ಲ ಕೊಯ್ದು ಮನೆ ಒಳಗೆ ಇಡುವ ಅಂತ. ಬೈ ಹುಳ್ಳು ಇಟ್ಟರೆ ಅದು ಬೇಗ ಹಣ್ಣಾಗ್ತದೆ, ಸಮಥಿಂಗ್ ಆ ಥರ ಏನೋ ಉಂಟು. ಬಲ ನಾವೀಗ ಮಾವಿನಕಾಯಿ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ ಫ್ರೆಂಡ್ಸ್. ಆಗಿದಾ ಮತ್ತೆ ಎಂತಾಗಿ ವೀಡಿಯೋ ಮಾಡಿ ಹೇಳಿದ್ದು ಒಂದ್ಸತಿ. ಚಂದ ಮಧ್ಯಾಹ್ನ ಚಂದ ನಿದ್ದೆ ಮಾಡಿ ಎದ್ದದಷ್ಟೇ. ನಮ್ಮ ಮನೆ ನೋಡಿ, ಅವಳು ನೋಡು ಬೊಬ್ಬು. ಗೊತ್ತಿಲ್ಲ ನನಗೆ ಯಾವುದು ಬೆಳೆದಿದೆ ಅಂತ ಎಲ್ಲ. ನೋಡಿ ಗೈಸ್, ನಮ್ಮ ಬಬ್ಲಿ ಅವಸ್ಥೆ ನೋಡಿ, ಬರುದು ಸಿಂಕಿಗೆ ಹತ್ತುದು. ಅದು ಎಂತ ಅಂದರೆ, ಆ ಪಾತ್ರದಲ್ಲಿ ಗೀ ರೈಸ್ ಮಾಡಿದ್ದು, ಅದಕ್ಕೆ ಅವಳಿಗೆ ಪರಿಮಳ ಬರ್ತದೆ. ಇವಳು ಫುಲ್ಲು ಚಂಡಿವಳು ಸಂತೆ. ಆಚೆಡು ನಿನ್ನ ಪಾತ್ರ ಫುಲ್ ಚಂಡಿ ಆಗುದು ಬರೋದು. ಅದಕ್ಕೆ ನಿಂಗೆ ಅಲರ್ಜಿ ಕಮ್ಮಿ ಆಗುದಿಲ್ಲ. ಹಾಂ, ಹೇಳಿದ್ದು ಕೇಳೋದಿಲ್ಲ ನಿಂಗೆ. ಹಾಂ, ಕಚ್ಚುದಿಲ್ಲ ನನಗೆ. ಹೋಗ ನಾವು ಇವತ್ತು ಬಟರ್ ಮಸಾಲೆ ಎಲ್ಲ ಮಾಡಿದ್ದೇವೆ ಗೈಸ್. ಚಿಕನ್ ಬಟರ್ ಮಸಾಲೆ ಎಲ್ಲ ಸುಮಾರು ಮಾಡಿದ್ದೇವೆ. ಹೋಗುದು ಸಹ ಇಲ್ಲ ಅದು ನಾಯಿ ನೋಡಿ. ಇನ್ನೊಂದು ಅಲ್ಲಿತ್ತು, ಅದು ಹೋಯ್ತು. ಅವು ಓಡಿಸಿದ್ದು. ಇವಳನ್ಸು ಓಡಿಸ್ಬೇಕೀಗ. ಶೆಕ್ ಪ್ರಿಪೇರ್ಡ್ ಸೋ ಡಿಲಿಷಿಯಸ್ ಚಿಕನ್ ಬಟರ್ ಮಸಾಲ ಆ್ಯಂಡ್ ಗೀ ರೈಸ್. ನಾನು ಮತ್ತು ನನ್ನ ಅಕ್ಕ ಇಬ್ಬರೇ ಸೇರಿ ಮಾಡಿದ್ದು ಗೈಸ್. ವಿ ವರ್ಕ್ಡ್ ಹಾರ್ಡ್ ಫಾರ್ ದ್ಯಾಟ್. ತುಂಬ ಕಷ್ಟ ಆಗಿದೆ. 2 ಮಾಡಿ ಸುಸ್ತಾಗಿದೆ. ಕಾಲೇನ ನೋಯ್ತಾ ಉಂಟು ನಮಗೀಗ. ನಮ್ಮ ಅಕ್ಕೆ
ಏನು ಸಖತ್ತಾಗಿ ಮಾಡಿದೇವೆ ಗೈಸ್ ನಾವು. ನಮ್ಗೆ ಯಾವಾಗಲೂ ನಮ್ಮ ಕೈ ರುಚಿ ಮಾಡೋದು ಹೀಗೆ ಅನಿಸುತ್ತೆ. ಯಾಕೆ ನಾವು ಇಷ್ಟು ಚಂದ ಕುಕ್ ಮಾಡ್ತೇವೆ ಅಂತ ನಂಗೆ ಗೊತ್ತಾಗುದಿಲ್ಲ. ಎಷ್ಟು ಚಂದ ಮಾಡ್ತೇವೆ ಅಂದ್ರೆ ಅವನಂದ್ರೆ ಕೇಳುವ ಪಲ್ಯ ಎಂಜಣ್ಣಂದು ಸ್ಕ್ರಿಪ್ಟೆಡ್ ಅಲ್ಲ. ನಿಮಗೆ ಸಹ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲ್ಗೆ ಹೋಗಿ ನೋಡಿ. ಅಲ್ಲಿ ಉಂಟು ಚಿಕನ್ ಬಟರ್ ಮಸಾಲೆ ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದೇವೆ ನಾವು. ಒಬ್ಬ ಹೆಕ್ ಅದರೊಮ್ಮೆ ನೋಡಿ ಟ್ರೈ ಮಾಡಿ, ಖಂಡಿತವಾಗಿ ಸಹ ಟ್ರೈ ಮಾಡಿ. 2 ರೂಪೀಸ್ ಹಾಕ್ತಾಳೆ ಯಾಕಂದ್ರೆ ನಾನು ಆಗ ಅವಳು ತಲೆ ಮಸಾಜ್ ಮಾಡಿಕೊಟ್ಟಿದ್ದೀನಿ ಅದಕ್ಕೋಸ್ಕರ. ನೋಡು ನಂದೇ ದುಡ್ಡು 100 ರೂಪಾಯಿ. ಪೆಲಕ್ಕಾಯಿ ಕೊಯ್ಲಿಕ್ಕೆ ಹೋಗ್ತಾ ಇದ್ದಾವೆ. ಅಪ್ಪ ಕರೆದ್ರು ಬನ್ನಿ ನೀವು ಸಹ ನಮ್ಮ ಪೆಲಕ್ಕಾಯಿ ಮರ ತೋರಿಸ್ತವೆ ನಿಮಗೆ. ಇದು ನೋಡು HD ಅಲ್ಲಿ ತೆಗಿತಿದ್ದಾನೆ, ಚಂದ ಬರ್ತಾ ಉಂಟು ವಿಡಿಯೋ ಕ್ವಾಲಿಟಿ. ಈಗ ಚಂದ ಬರ್ತಾ ಉಂಟು. ಸೊ ಗೈಸ್ ನಾವಿವಾಗ ಗೈಸ್ ಆ್ಯಂಡ್ ಗರ್ಲ್ಸ್ ವಿ ಆರ್ ಗೋಯಿಂಗ್ ಟು ಕಟ್ಟಿಸಿಲ್ಲ ಕುಟ್ಟಿಸಿಲ್ಲ. ನೋಡಿ ಇದೆ ನಮ್ಮ ಮನೆ. ನಿಮಗೆ ಹೋಮ್ ಟೂರ್ ಮಾಡ್ತವೆ ಆದಷ್ಟು ಬೇಗ. ಆದರೆ ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಅಲ್ಲ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಮ್ಗೆ ಏನಾದರೂ ಐಟಮ್ಸ್ ಇಡುವಾಗ ನಮಗೆ ದೊಡ್ಡ ಮನೆ ಬೇಕು ಅಂತ ಅನ್ನಿಸ್ತದೆ. ಏನಾದರೂ ನಮಗೆ ಸಾಮಾನು ಇಡುವಾಗ ಸಾಮಾನಲ್ಲ ಕೆಲವು ಥಿಂಗ್ಸ್ ಎಲ್ಲ ಇಡುವಾಗ ಸಖತ್ ಬರ್ತಾ ಉಂಟು. ಕೆಲವು ಥಿಂಗ್ಸ್ ಎಲ್ಲ ಇಡುವಾಗ ನಮಗೆ ದೊಡ್ಡ ಮನೆ ಬೇಕು ಅಂತ ಅನ್ನಿಸ್ತದೆ. ಅದೇ ನೆಲ ಒರೆಸುವಾಗ ಕಸ ಗುಡಿಸ್ಲಿಕ್ಕೆ ನಮಗೆ ಹೇಳುವಾಗ ನಮ್ಮ ಮನೆ ಇನ್ನೂ ಸ್ವಲ್ಪ ಚಿಕ್ಕದಿರ್ತಿದ್ರೆ ಪರವಾಗಿರ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಹೌದು ಫ್ರೆಂಡ್ಸ್. ಇವಾಗ ತುಂಬ ದೂರ ಉಂಟು. ಚಿಕ್ಕಪ್ಪನ ತೋಟಕ್ಕೆ ಹೋಗೋದು ನಾವು. ಹೌದಾ? ಸೊ ಹಾಗಾಗಿ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು. ಒಂದು ಸನ್ಸ್ಕ್ರೀಮು ಮಾಯ್ಶ್ಚರೈಸರ್ ಎಂತ ಸಾಕಲಿಲ್ಲ. ನೋಡಿ ಗೈಸ್ ಇದು ನನ್ನ ಕೂದಲು. ಹೇರ್ ಕಟ್ ಮಾಡ್ತಾಳಂತೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅವಳ ಹೇರ್ ಕಟ್ಟಿಗೆ. ಯಾವ ಥರ ಹೇರ್ ಕಟ್ ಮಾಡಿದರೆ ನನಗೆ ಸೂಟ್ ಆಗ್ತದೆ ಅಂತ ಹೇಳಿ. ನನಗೆ ಹೇರ್ ಲೆಂತ್ ಮಾತ್ರ ಸೇಮ್ ಬೇಕು ಅಂತ ನೋಡೋದು. ಗೊತ್ತಿಲ್ಲ, ಒಂದ ಕಟ್ ಮಾಡ್ತಾನೆ ಒಂದಿಷ್ಟು. ಅಷ್ಟೆಲ್ಲ ಬೇಡ ಅಲ್ಲ ಫ್ರೆಂಡ್ಸ್? ಬೇಕು. ಎಂತಕ್ಕೆ ಕಟ್ ಮಾಡಿದ ಆಮೇಲೆ ರಿಗ್ರೆಟ್ ಆಗ್ತದೆ. ಶೆಕೆಗೆ ಮತ್ತು ಯಾರು ಅಬ್ಬಾ ಬೈ ಬೈ. ಕ್ವಾಲಿಟಿ ಅಂತದ್ದು ಚಂದ ಇತ್ತು, ಬಟ್ ಅದು ಗ್ಲಿಚ್ ಆಗ್ತುಂಟು ಫ್ರೆಂಡ್ಸ್. ನಾವು ಮಾತಾಡಿ ಈಗ ಮಾತಾಡಿದ್ದು ಮತ್ತೆ ಕೇಳುದಿಲ್ಲ. ಆ್ಯಕ್ಷನ್ ಮಾಡಿ ಅಲ್ಲಿ ಅಪ್ಪ ಒಬ್ಬ ಆಗ್ತಿದ್ದಾರೆ. ಹೋಗ್ತೇವೆ ಬನ್ನಿ. ಇದು ನಮ್ಮ ತೋಟಕ್ಕೆ ಬಂದ್ವಿ. ನಾವು ಮತ್ತೆ ಮಾವಿನ ಹಣ್ಣು ತಗೊಳ್ಬೇಕಂತಿದ್ದೇವೆ. ಎಲ್ಲಿ ಉಂಟು ಮಾವಿನಕಾಯಿ? ಅಲ್ಲಿ ಉಂಟಲ್ಲ, ಎಲ್ಲಿ ಉಂಟು? ಅದರಲ್ಲಿ ಉಂಟಾ ತೋತಾಪುರಿ? ಇದ್ರಲ್ಲಿ ತೆಗೆದು ಬಿಟ್ಟ ಅಂದರೆ ನಿನಗೆ ಚಿಕನ್ ಬರೋದು ಬುಡದಲ್ಲೂ ಇರಬೇಕು. ನಾನು ಅಷ್ಟೊತ್ತಿಂದ ಕಡಲೆಪುರಿ ತಿಂದುಕೊಂಡಿರ್ತೇನೆ. ತಿಂದರೆ ಹೇಗೆ? ಬೇಡ ಬಡ್ಡಿ, ಭಾರ ಉಂಟು ಕೈ. ನಾನು ಮೈ ಮುಟ್ಟಬೇಡ, ಅಂಗಿಯನ್ನು ಮುಟ್ಟಬೇಕಿರೆ. ಇರಿಟೇಟ್ ಆಗ್ತಾ ಉಂಟು ನನಗೆ. ಶೆಗಲ್ಸ್ ಆಯ್ತದೆ ಆಗುದಿಲ್ಲ ಮರೆ, ಸೊಳ್ಳೆ ಕಚ್ತಾ ಉಂಟು ಕೈ. ಅಯ್ಯೋ ಟಚ್ ಇಟ್. ನಾವು ಆಚೆ ತೋಗಿ ನಾವು ಇಲ್ಲೋ ಹೇಳಿ. ಈಗ ಇಷ್ಟೊತ್ತಿಗೆ ಆಗ್ಲಿಲ್ಲ. ಎಂತಿದ್ದು ಕಚ್ಚಿದು ಉಂಬಳಿ ನೋಡಿ. ಇದೇ ಹೀಗೆ ದಬ್ರದಕ್ಕೆ ಹಾಕೋದು ಫ್ರೆಂಡ್ಸ್. ತಂಗಿ ಇವಳು ಸ್ವಲ್ಪ ಸಹ ನೀವು ಪಾಪ ಅನ್ಕೊಳ್ಬೇಡಿ. ಇವಳಂದು ದೊಡ್ಡ ಪಾಪಿ ಇವಳು. ಪಾಪ ಅಲ್ಲ. ಎಂತ ತೋರಿಸ್ತಾನಂದ್ರೆ ನಮ್ಮ ಮನೆದಲ್ಲೆದು ನನ್ನ ಚಿಕ್ಕಪ್ಪನ ತೋಟದ್ದು ಎಂತಿದು ಕೆರೆ. ಇದರಲ್ಲಿ ಅಪ್ಪನವ್ರು ಚಿಕ್ಕದಿರುವಾಗ ಸ್ವಿಮ್ಮಿಂಗ್ ಮಾಡ್ತಿದ್ರಂತೆ. ಎಷ್ಟು ಗುಂಡಿ ಉಂಟು ಮಾರೆ. ಇಲ್ಲಿ ಉಂಟು ಇದ್ರೆ ಗುಂಡಿಗೆ ಅಲ್ಲ. ದೂಕೋಡೆ ನಾನು ಇನ್ನಷ್ಟು ಕ್ರೂರಿ ಅಲ್ಲ. ಅದೇ ನನ್ನಕ್ಕಿಂತ ಕ್ರೂರಿ. ನನ್ನಷ್ಟು ಕ್ರೂರಿ ಅಲ್ಲ ಅಂದ್ರೆ ಅನ್ನಕ್ಕಿಂತ ಕ್ರೂರಿ. ಇಂತ ಕಚ್ಚುದಿದು ಸೊಳ್ಳೆ ಮತ್ತೆ ಎಂತ? ನಾನು ಒಬ್ಳೆ ಕಾಣುದು ಅಂತೀನಿ. ಇಷ್ಟು ದೊಡ್ಡ ಚೆನ್ನಾಗಿ ಅದು ತೋಟಕ್ಕೆ ನಾನು ಹೊಸೊಬ್ಳಲ್ಲ, ಹಾಗೆ ನನಗೆ ಕಚ್ಚಿದೆ. ಮಾವಿನಕಾಯಿನೆಲ್ಲ ಮಂಗಗಳು ತಿಂದಿದ್ದಾವೆ ಅಂತ ಫ್ರೆಂಡ್ಸ್. ಅದೇ ನನ್ನ ಅಕ್ಕ. ನೀನೆಲ್ಲ ನಿನ್ನೆ ಇಲ್ಲಿ ಮರದಲ್ಲಿ ನೇಲಿಕೊಂಡಿದ್ದಿ ಸಂಜೆ ಆಗುವಾಗ. ಹೌದಾ? ಹಾಂ,
ಅವು ಹಣ್ಣಾದ್ರೆ ಇದರಲ್ಲಿ ಹುಳ ಆಗ್ತದೆ ಫ್ರೆಂಡ್ಸ್ ಒಳಗೆ ಫುಲ್. ಉಪ್ಪು ಹಾಕಿ ನಿಮಗೆ ಎಂತ ಗೊತ್ತುಂಟಾ ಗೈಸ್, ಅವತ್ತೆಲ್ಲ ಇದು ಹುಳ ಆಗಿರ್ಬೋದು ಇದ್ರಲ್ಲಿ. ಇಡಿ ನಿಂಗೆ ಹಿಡಿಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಕೈಯಲ್ಲಿ. ಅವತ್ತು ನಾವು ಮನೆನಲ್ಲ ಅದ್ವಿತ್ನವರಲ್ಲ, ಅದ್ವಿತ್ ಸಾನಿಕತ್ತಿ ಎಲ್ಲ ಬಂದು ನಾವು ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ. ನಾವು ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಹಾಕ್ತೇವೆ, ನೋಡಿ ಇದ್ರೆ ಹಾಕ್ತೇವೆ. ಇವಳು ಹೊಡಿತಾಳೆ ತಂದ್ಕೊಂಡು ನೋಡಿ. ನಾಲ್ಕು ಮಾವಿನಕಾಯಿ ಇದನ್ನು ಉಪ್ಪೆಲ್ಲ ಹಾಕಿ ತಿನ್ನೋದು ಚಂದ ಮಾಡಿ. ಇದು ತೋತಾಪುರಿ ಮಾವಿನಕಾಯಿ ನನಗೆ ಇಷ್ಟ ಗೊತ್ತುಂಟಾ, ಬಿಕಾಸ್ ಇಟ್ಸ್ ಟೇಸ್ಟಿ ಗೈಸ್. ಅದು ತುಂಬ ಸ್ವೀಟ್ ಇರ್ತದೆ. ಹಣ್ಣಾದ್ರೆ ಕಾಯಲ್ಲಿ ಟೇಸ್ಟ್ ಇರುವುದು ಅಂದ್ರೆ ಇದೆ. ಹಣ್ಣಾದ್ರೆ ಇದು ಹುಳ ಆಗ್ತದೆ. ಹುಳ ಆಗ್ತದೆ. ಸೊ ನಾವೀಗ ಮನೆಗೆ ಹೋಗ್ತಿದ್ದೇವೆ. ಆವಪ್ಪ ಪೋಯ್ತೆ ಇದು ಎದುರು ತಾಗೊಂಡಿದ್ದಾನ ನೋಡಿ. ನಮ್ಮ ಕೊಕ್ಕೆಯಲ್ಲಿ ಇಟ್ಕೊಂಡು ಹೋಗ್ತಿದ್ದೇವೆ. ಬಾ ಬಚ್ಚಿತು ನೋಡಿ, ಇಲ್ಲಿ ಸೊಂಟು ಬೆಳಕಾಯಿ ತೋಪಲ್ಲ ಅಲ್ಲಿ ಅಪ್ಪನ ಪಾತಿ ಎರಡು ಬಂದು ಬಿಸಿ ನಿಮ್ಮ ಅಪ್ಪನ ಹತ್ರ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಇವರು ನಮ್ಮವ್ವ. ಇಲ್ಲಿ ನಮ್ಮ ಅಮ್ಮಂದು ಕಂಚೋಳ ಆಗ್ತಾ ಉಂಟು. ಸಾನಿಕಾ ನಿನ್ನ ಫೇವ್ರೇಟ್ ಕೊಂಚೋಳು. ಅದು ಹೇಗೆ ತಿಂತಾಳ ಅವಳಿಗೆ ಗೊತ್ತು. ವಿಷಯ ಅಂತ ಅಂದರೆ ಮಾವಿನಕಾಯಿ ಎಲ್ಲ ತಗೊಂಡು ಬಂದಾಗುವಾಗ ನಮ್ಮ ಮನೆಯಲ್ಲಿ ಮೆಣಸಿನ ಪುಡಿ ಇಲ್ಲ ಗೈಸ್. ಈಗ ಅದನ್ನು ಮಾಡಬೇಕು ಫಸ್ಟ್. ಮೆಣಸಿನ ನೋಡಿ ಗೈಸ್ ಆ್ಯಂಡ್ ಗರ್ಲ್ಸ್, ಸೆಕೆ ಮಾಡು. ಮೆಣಸಿನ ನೋಡಿ ಹುಡಿ ಮಾಡು. ಗರಗರ ಮೆಣಸು ತೆಗಿಬೇಕು. ಸೊ ಇದಕ್ಕೆ ಎಂತ ಮೆಣಸು ಹೇಳೋದು ಅಂತ ನನಗೆ ಗೊತ್ತಿಲ್ಲ ಗೈಸ್. ಯಾವ್ದು ಗೊತ್ತುಂಟಾ? ಇದು ಬ್ಯಾಡ್ಗಿ. ಇದು ಯಾವ ಮೆಣಸು ಸರಿಯಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಗರಗರ ಮೆಣಸು ಅಂತ ಇಟ್ಟಿದ್ದೇನೆ, ಯಾಕಂದರೆ ಗರಗರ ಉಂಟು ಅದಕ್ಕೆ. ಕೂತ್ಕೊಳ್ಳುವ ಗೈಸ್ ಆ್ಯಂಡ್ ಗರ್ಲ್ಸ್, ಯಾಕಂದರೆ ತುಂಬ ಶೆಕೆ ಆಗ್ತಾ ಉಂಟು ನಮಗೆ. ಯಾಕಂದರೆ ಅಲ್ಲೆಲ್ಲ ಹೋಗಿ ಬಂದು ಶೆಕೆ ಆಗೇ ಆಗ್ತದೆ ಓಬಿಯಸ್ಲಿ. ಸೊ ದ್ಯಾಟ್ ಯಾ ನಾನು ಮಾವಿನ ಇದು ಮೆಣಸಿನ ಹುಡಿ ಮಾಡಿಟ್ಟು ಇಷ್ಟಿಟ್ಟು ಒಂದು 4 ಮೆಣಸು ಹಾಕಿ ಹುಡಿ ಮಾಡಿದ್ದು ಗೈಸ್. ಇವಾಗ ನಾವು ಮಾಡ್ತಿರೋ ಕೆಲಸ ಅಂದರೆ ಮಾವಿನಕಾಯಿಗೆ ಉಪ್ಪು ಖಾರ ಹುಳಿ ಹಾಕಿ ಇವಾಗ ಇಲ್ಲಿ ನೆಲಕ್ಕೆ ಗುದ್ದುದು. ಸೊ ದ್ಯಾಟ್ ಚಿಕ್ಕ ಚಿಕ್ಕ ಪೀಸಾಗಿ ತಿನ್ನಲಿಕ್ಕೆ ಸಿಗ್ತದೆ. ರೆಡಿ ಆಯಿತು. ಇಷ್ಟೆಲ್ಲ ಹಾಕಿ ತಿಂದು ಚೆನ್ನಾಗ್ತದಲ್ಲ. ಅವನಿಗೆ ತಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕುವ. ಎಂತ ಗೊತ್ತುಂಟಾ, ನಾವೀಗ ಗೈಸ್ ಆ್ಯಂಡ್ ಗರ್ಲ್ಸ್ ನಾವೀಗ ಎಂತ ಕುಟ್ಟುದು ಆಚೆ ಮನೆಗೆ ಹೋಗ್ತಾ ಹೋಗ್ತಿದೆ. ಕೈ ಬಚ್ತಾ ಇದೆ. ಎಕ್ಸರ್ಸೈಸ್ ಮಾಡಿ ನನ್ನ ಕೈಯೆಲ್ಲ ನೋವು ಗೈಸ್. ಸುಗನೆ ಹೋಗುವ. ಸೊ ಸಂಜೆ ಆಗಲಿಕ್ಕೆ ಪುರ್ಸೋತಿಲ್ಲ, ಮಳೆ ಗುಡುಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಈಗ ನಾವು ಬೇಗ ಹೋಗಿ ಬರ್ತೇವೆ. ಬೇಗ ಕೋಳಿ ತಿನ್ನೋದು. ಟಿಡಿನ್ ಟಿಡಿನ್ ಟಿಡಿನ್. ಎತ್ತಿದೀ ಪುನ್ನ ಗಾಯ್ಸ್, ನಮಗೆ ಮಾವಿನ ಹಣ್ಣು ಕೊಟ್ಟರು ಚಿಕ್ಕಮ್ಮ. ಇಲ್ಲಿ ದೂರ ಇಡಲಾರು. ಗುಡುಗುತ್ತಾ ಉಂಟು ಜೋರ್. ಅದಕ್ಕೆ ಬೇಗ ಹೋಗುದು. ಈ ಬಡ್ಡಿ ಒಂದು ಬಾ ಅಂತಿದ್ರೆ ಬರುತ್ತಿಲ್ಲ. ನಂಗೆ ಬೈತಿಲ್ಲ ಅಂತಲ್ಲ ಗೈಸ್, ನಂಗೆ ಆ ಥರ ಎಲ್ಲ ಹೆದರಿಕೆ ಇಲ್ಲ ಗುಡುಗಿಗೆಲ್ಲ. ನಾನು ಜನಕ್ಕೆ ಬರ್ತಾರೆ, ನನ್ನ ತಲೆಗೇನು ಬಂದು ಬೀಳ್ಲಿಕ್ಕಿಲ್ಲ. ಯಾರಿಗೊತ್ತು ಬಿದ್ದರೆ ಬೀಳಿ ಬಜ್ಜ ಮಾಡಿ ಅದು ನೋಡಿ. ಈ ಥರವೇ ಮಾತಾಡೋದು ಹಿಂಗೆ. ಎಂತ ಒಂದು ಗುಡುಗಿ ಅಂತ ತಲೆಗೆ ಒಂದು ಬೀಳುದಿಲ್ಲ. ನಿಂಗೆ ಗೊತ್ತಿಲ್ಲ ಗುಡುಗಿನ ಒಚ್ಚ
ಕೂದಲಿಗೆ ಹಾಕುವ ಎಣ್ಣೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ನೋಡಿ ಈ ಎಣ್ಣೆಗೆ ಎಂಥದ್ದು ಮದರಂಗಿ ಸೊಪ್ಪು ಮತ್ತು ಇದು ಎಂತ ಅಮೃತ ಬಳ್ಳಿ, ತಿಮರೆ, ಗರ್ಗ ಅಂದರೆ ಇದೆ ನೋಡಿ, ಇದು ಗರ್ಗ ಭೃಂಗರಾಜ್ ಅಂತ ಹೇಳ್ತಾರಲ್ಲ ಅದು, ಮತ್ತು ತುಳಸಿ, ಮತ್ತು ಇದೆಂತ ಪೇರಳದ ಎಲೆ, ಮತ್ತು ಮತ್ತೆ ಶಂಖಪುಷ್ಪ, ಮತ್ತು ಇನ್ನೂ ಸಹ ತುಂಬ ಗಿಡಮೂಲಿಕೆಗಳು ಉಂಟು. ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಎಣ್ಣೆಗೆ ಹಾಕಿ ಮಾಡೋದು, ಚೆಂದ ಆಗ್ತದೆ ಕೂದಲು ಉದುರೋದಕ್ಕೆ. ಇವ್ರು ನಮ್ಮವ್ವ. ಇದು ಬೆಳಕಾಯಿ. വർഷാത്തിക്ക് കൊടിപ്പുഴാണ് അതാ പ്രാപ്തി ಏನ್ പോಯಿಲ್ಲ ಮನೆ ಬಂದೆ.